ಬಂದ ಊರುಕೋ ಬೇಡ ಕರ್ಕೊಂಡ ಬಾಕಂತಾನ ಬಂದ್ರೇನ ಕಿತ್ತುಕೊಂತಿರಿ ಬರತೀನ ಒಬ್ಬನ ಊರಾಗ ಇರಬೇಕ ಒಬ್ಬನ ಕಿಂಗ ಅದ ನಾನಾಗಿರಬೇಕ ಊರುಕೋವಂಗ. ಹಾಯ್ ಹಲೋ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರಲ್ಲ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ನ್ಯೂಟಲ್ಲಿಕ್ಕಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಹಾಕಿರ್ತೀನಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಆಗಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡಿಕೊಂಡು ನಿಮ್ಮ ಫೋಟೋ ಹಾಕ್ಕೊಂಡು 3 ಫೋಟೋ ಇರುತ್ತೆ, ಆ 3 ಫೋಟೋ ಹಾಕ್ಕೊಂಡು ನೀವು ಈಸಿಯಾಗಿ ಎಡಿಟಿಂಗ್ ಮಾಡ್ಬೋದು. ಸೊ ಆ ಫೋಟೋನ ಅದೇ ಥರ ರೀಪ್ಲೇಸ್ ಮಾಡೋದು ಯಾವ ಥರ ಅಂತಲೂ ಹೇಳ್ಕೊಡ್ತೀನಿ. ನೀವೇನಾದರೂ ಅದೇ ಥರ ಫೋಟೋನ ಅದೇ ಥರ ವೀಡಿಯೋನ ಸ್ವಂತ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ನಾನು ಎಲ್ಲನೂ ಹೇಳಿಕೊಡ್ತೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಎಂಡುವರೆಗೆ ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಪ್ರಾಜೆಕ್ಟ್ಸ್ ಮೇಲೆ ಓಕೆ ಮಾಡ್ಕೊಳ್ಳಿ. ಓಕೆ ಆದಮೇಲೆ ಇಲ್ಲಿ ಕಾಣಿಸ್ತಲ್ಲ ಫೋಟೋ 2 ಅಂತೇಳಿ. ಸೊ ಅದು 1 ಆಗಿತ್ತು, 2 ಆಗಿದೆ, ಇರಲಿ, ಚೇಂಜ್ ಮಾಡೋಣ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಲ್ಲ, ಒಂದು ಸಲ ನೀವು ಒಂದು ಫೋಟೋನ ರೀಪ್ಲೇಸ್ ಮಾಡೋದು ಹೇಗೆ ಅಂತ ತಿಳಿಸಿ ಆಮೇಲೆ ನಾನು ಇದೇ ಒಂದು ಫೋಟೋನ ತಿಳಿಸ್ಕೊಡ್ತೀನಿ ನಾನು. ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವು, ಆಗಲೇ ನಿಮಗೆ ನೀಟಾಗಿ ಬರುತ್ತೆ. ಇವಾಗ ನಾನು ಬಾಳವಣ್ಣನ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಈ 3 ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ. ಚೆನ್ನಾಗೈತಲ್ಲ. ಸೊ ಇದಾದ ನಂತರ ನಿಮಗೆಲ್ಲ ಲಿರಿಕ್ಸು ಸಾಂಗ್ಸು ಎಲ್ಲ ಇದರಲ್ಲೇ ಇರುತ್ತೆ. ಸೊ ಜಸ್ಟ್ ನೀವು ಫೋಟೋ ಮಾತ್ರ ರೀಪ್ಲೇಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಅಷ್ಟೇ ಇರೋದು. ಇವಾಗ ಬನ್ನಿ, ಇದೇ ಒಂದು ವೀಡಿಯೋನ ಯಾವ ಥರ ನೀವು ಸ್ವಂತ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ನೀವೊಂದು ನಾನು ಬ್ಯಾಕ್ಗ್ರೌಂಡ್ ನನ್ನ ಹತ್ರ ಯಾವುದಿಲ್ಲ, ಅದಕ್ಕೋಸ್ಕರ ಇದನ್ನೇ ಕಾಪಿ ಮಾಡ್ಕೊತೀನಿ ನೋಡಿ. ಕಾಪಿ ಮಾಡಿಕೊಂಡು ಸೊ ನಾನು ಇದು ಚಿಕ್ಕದಾಯಿತು, ಒಂದು ನಿಮಿಷ, ಮತ್ತು ಇದನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ. ಸೊ ಈ ಥರ ಇದಾದ ನಂತರ ಇವಾಗ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ನೀವು. ಇವಾಗ ಬಾಳವಣ್ಣನ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ಒಂದು ನೀವು ಎಫೆಕ್ಟ್ ಅಂತ ಕಾಣ್ತಲ್ಲ, ಇಲ್ಲಿ ಓಕೆ ಮಾಡಿಕೊಂಡು ಇಲ್ಲಿ ಒಂದು ಎಫೆಕ್ಟ್ ಹಾಕ್ಕೊಳ್ಬೇಕು ನೀವು. ಈ ಥರ ಸ್ವೈಪ್ ಅಂತೇಳಿ ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ಥರ ಇದನ್ನು ಎಷ್ಟಂದರೆ 66 ಇಟ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಎಂಡ್ ಅಂತ, ಇದನ್ನು ಏನು ಟಚ್ ಮಾಡ್ಕೋಬೇಡಿ. ಇಲ್ಲಿ ಇದನ್ನು ಓಕೆ ಮಾಡ್ಕೊಂಡು ಕೆಳಗೆ ಓಕೆ ಮಾಡಿಕೊಂಡು ಸೊ ಈ ಥರ ಎಷ್ಟಂದರೆ ಇಲ್ಲಿ ನೋಡಿ 270 ಇಟ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಕೆಳಗಡೆ ಇದನ್ನು ಈ ಥರ ಇದು ಮಾಡಿ. ಸೊ ನೀಟಾಗಿ ಬರುತ್ತೆ. ನೀವು ಒಂದು ಸಲ ಜೂಮ್ ಮಾಡ್ಕೊಳ್ಳಿ. ಸೊ ಜೂಮ್ ಮಾಡ್ಕೊಂಡು ಇಲ್ಲಿ ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಮತ್ತು ಇದೇ ಫೋಟೋ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಡೂಪ್ಲಿಕೇಟ್ ಅಂತ ಕಾಣುತ್ತೆ, ಇದನ್ನು ಡಬಲ್ ಆಗಿ ಆಗುತ್ತೆ. ಡೂಪ್ಲಿಕೇಟ್ ಲೇಯರ್ ಓಕೆ ಮಾಡ್ಕೊಂಡ್ಮೇಲೆ ಇಲ್ಲಿ ಡಬಲ್ ಫೋಟೋ ಆಗುತ್ತೆ. ಸೊ ಇಷ್ಟು, ಮತ್ತು ಇದನ್ನು ಡಬಲ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಫೋಟೋ ರೀಪ್ಲೇಸ್ ಮಾಡೋದಾಗಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಡ್ತೀನಿ ನೋಡಿ. ಸೊ ಈ ಥರ ಆಯ್ತಲ್ಲ. ಆದ ನಂತರ ಕೆಲವೊಂದು ಫಾಂಟ್ಸ್ನೂ ನಾನು ಆ್ಯಡ್ ಮಾಡ್ಕೊತೀನಿ, ನೀಟಾಗಿ ಕಾಣಿಸುತ್ತೆ. ಈ ಥರ ಹಾಕ್ಕೊಂಡು ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನೀಟಾಗಿ ಆಯ್ತಲ್ಲ. ಇದಾದ ನಂತರ ನೀವು ಇಲ್ಲಿ ಈ ಥರ ಒಂದು
ರೌಂಡ್ ಶೇಪ್ ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿ ನೀವು ಲಿರಿಕ್ಸ್ ಹಾಕಬೇಕು. ಲಿರಿಕ್ಸ್ ಅಂದರೆ ಅಕ್ಷರ ಗೊತ್ತಾಯ್ತಲ್ಲ ನಿಮಗೆ. ಸೊ ನಿಮಗೆ ಬೇಕಾಗಿದ್ದ ಕಲರ್ ಇಟ್ಕೋಬೋದು. ನಾನು ಡಬಲ್ ಕಲರ್ ಇಟ್ಕೊತೀನಿ ನೋಡಿ ಯಾವುದಾದ್ರೂ. ಸೊ ಈ ಥರ ಕಲರ್ ಇಟ್ಕೊಂಡು ಸೊ ನೀವು ಆ್ಯಡ್ ಮಾಡ್ಕೊಳ್ಬೋದು. ಲಿರಿಕ್ಸು ಅಥವಾ ನಿಮ್ಮ ನೇಮ್ ಏನಾದ್ರೂ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಹಲವಾರು ರೀತಿ ಹೇಳ್ತೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಎಲ್ಲ ರೀತಿಯೂ ವೀಡಿಯೋ ಮಾಡೋಕ್ಕೂ ಇರುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.